ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ. ಸ್ವಾಧಿಪತ್ಯವ ನೀನು ಬಾಳನಾಳು ಒಡೆ, ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ. 758ನೇ ಕಗ್ಗ ಇದು. ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ. ಸೋಲನ್ನ ಹೇಗೆ ಕಾಣಬೇಕು ಅನ್ನೋದನ್ನ ತುಂಬಾ ಸುಂದರವಾಗಿ ಈ ಕಗ್ಗದಲ್ಲಿ ಹೇಳ್ಕೊಟ್ಟಿದ್ದಾರೆ ಡಿ.ವಿ.ಜಿ ಅವರು. ನೋಡಿ, ನಾವು ಯಾವ್ದಾದ್ರೂ ಒಂದು ನೀತಿನ ಅಳವಡಿಸ್ಕೋತೀವಿ, ಹೀಗೆ ನಾನು ಬದುಕ್ತೀನಿ ಅಂತ ನಾವು ನಿರ್ಧರಿಸ್ಕೊಳ್ತೀವಿ. 2 ಥರದ ಜನಗಳು ಇರ್ತಾರೆ. ಒಂದು ಥರದವರು ತನ್ನನ್ನ ತಾನು ಹಾರ್ಶ್ ಆಗಿ ಕಂಡುಕೊಂಡು ಸ್ಟ್ರಿಕ್ಟ್ ಆಗಿ ನಾನು ಅದನ್ನ ಅಳವಡಿಸಿರೋ, ನನ್ಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಇದನ್ನ ನಾನು ಹೀಗೆ ಫೇಸ್ ಮಾಡ್ತೀನಿ ಅಂದ್ಕೊಳ್ಳೋರು, ಮತ್ತು ಎದುರಿನವರನ್ನ ಉದಾರವಾಗಿ ಕಾಣುವಂಥವ್ರು. ಇನ್ನೊಂದು ಥರದ ಜನ ಅಂದ್ರೆ ತನ್ನನ್ನ ತಾನು ಉದಾರವಾಗಿ ಕಾಣ್ಕೊಳ್ಳೋರು, ತಾವು ಮಾಡೋ ತಪ್ಪುಗಳನ್ನೆಲ್ಲ ನನ್ ಪರವಾಗಿಲ್ಲ, ನಂಗೆ ಹಿಂಗಾಗಿತ್ತಲ್ಲ ಆದ್ರಿಂದ ಹಿಂಗ್ ಮಾಡ್ದೆ ಅಷ್ಟೇ ಅಂತ ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಕೊಳ್ಳೋರು, ಎದುರಿನವರನ್ನ ಕಟುವಾಗಿ ಜಡ್ಜ್ ಮಾಡುವಂಥವ್ರು. ಈ 2 ರೀತಿಯ ವ್ಯಕ್ತಿಗಳಿಗೆ ಈ ಕಗ್ಗ ಅನ್ವಯ ಆಗುತ್ತೆ. ನಾವು ಯಾವ್ದಾದ್ರೂ ಒಂದು ನೀತಿ ಸೂತ್ರವನ್ನ ಅಳವಡಿಸ್ಕೊಂಡ್ರೆ ಅದು ನಮಗಾಗಿನೇ ಆಗಿರಬಹುದು, ಇನ್ನೊಬ್ಬರನ್ನ ನಾವು ಜಡ್ಜ್ ಮಾಡೋದಕ್ಕೆ ಇಟ್ಟುಕೊಂಡ ಮಾನದಂಡವೇ ಆಗಿರಬಹುದು. ಔದಾರ್ಯ ತಾಯಿ, ನಾವು ಅದರಲ್ಲಿ ಸ್ವಲ್ಪ ಉದಾರವಾಗಿ ಇರಬೇಕು. ತಪ್ಪಾಗಿದೆ, ಸೋತಿದೀವಿ, ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಸಿಕ್ಕಿದೆ, ಇಟ್ ಈಸ್ ಆಲ್ ರೈಟ್, ನನ್ನ ಪ್ರಯತ್ನ ನಾನು ಮಾಡಿದೀನಿ, ನನಗೆ ಆಗಿದೆ. ಅಥವಾ ಎದುರಿನವರು ಅವ್ರ ಕೈಲಾದವ್ರು ಮಾಡಿದರೆ ಆದ್ರೂ ಅವ್ರಿಗೆ ಸೋಲುಂಟಾಗಿದೆ, ಪರವಾಗಿಲ್ಲ ಅನ್ನುವಂತಹ ಔದಾರ್ಯ ಇರ್ಬೇಕು. ಆ ಮಗು ಓದಿದಾನೆ ಅಥವಾ ಓದಿಲ್ಲ, ಆಟ ಆಡ್ಕೊಂಡು ಕಳೆದ್ಬಿಟ್ಟಿದ್ದಾನೆ, ಫೇಲ್ ಆಗಿ ಹೋಗಿದ್ದಾನೆ, ಅಥವಾ ತೀರಾ ಕಡಿಮೆ ಅಂಕಗಳು ಬಂದ್ಬಿಟ್ಟಿವೆ, ಪರವಾಗಿಲ್ಲ, ಆಗುತ್ತೆ, ಚಿಕ್ಕವನು ನೀನು, ಚಿಕ್ಕವಳು ಅವಳಿನ್ನು, ಆಟದ ಕಡೆನೀಗ, ಇಟ್ ಈಸ್ ಆಲ್ ರೈಟ್ ಅನ್ನುವಂತಹ ಔದಾರ್ಯ ಇರಬೇಕು. ಆ ನೀತಿಗೆ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ಒಂದು ನೀತಿಗೆ ಔದಾರ್ಯ ತಾಯಿ ಆದ್ರೆ ಧೈರ್ಯವೇ ತಂದೆ. ಏನಾಗೋಗುತ್ತೋ ಏನೋ, ನಾನು ಓದಿಲ್ಲ, ಹಿಂಗಾಗುತ್ತೆ, ಸರಿಯಾಗಿ ನಾನು ಪರ್ಫಾರ್ಮ್ ಮಾಡಿಲ್ಲ, ಆಫೀಸಲ್ಲಿ ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಲ್ಲ ಅನ್ನೋ ಹೆದರಿಕೆಯಿಂದ ನಾನು ಹೆಂಗ್ ಮಾಡ್ಬಿಡ್ತೀನೋ ಅನ್ನೋ, ತಪ್ಪಾಗೋದ್ರೆ, ಹಾಳಾಗೋದ್ರೆ, ಕೆಟ್ಟ ಹೋದ್ರೆ ಅನ್ನುವಂತಹ ಭಯ ತೊಂದರೆ ಆಗುತ್ತೆ. ಧೈರ್ಯವೇ ತಂದೆ. ಇದು ಪರ್ಫಾರ್ಮೆನ್ಸು ಇದ್ರ ರಿಲೇಟೆಡ್ ಆದ್ರೆ, ಸರಿ ತಪ್ಪುಗಳ ವಿಷಯದಲ್ಲೂ ಅಷ್ಟೇ, ಇದು ನನ್ನ ನೀತಿ, ಇದು ಸರಿ ಅಂತ ನನಗ್ ಗೊತ್ತು, ಈ ದಾರಿನಲ್ಲಿ ಇನ್ಯಾರು ನಡೀದೆ ಹೋದ್ರು ನಾನು ಒಬ್ನೇ ನಡೀತೀನಿ ಅಂತ ಗಾಂಧೀಜಿ ಅವ್ರು ಹೇಳ್ತಾರಲ್ಲ, ಏಕ್ಲ ಚಲೋ ಏಕ್ಲ ಚಲೋ ಏಕ್ಲ ಚಲೋ ರೇ ಅಂತ. ಆ ತರ ಆ ರೀತಿ ಈ ದಾರಿ ಸರಿಯಾದ್ದು ಅಂತ ಗೊತ್ತಾದ್ರೆ, ಈ ದಾರಿಯಲ್ಲಿ ನಡೆಯೋಳು ನಾನು ಒಬ್ಳೇ ಆಗಿದ್ದು ಪರವಾಗಿಲ್ಲ, ನಾನು ನಡೀತೀನಿ ಅನ್ನುವಂತಹ ಧೈರ್ಯ. ಔದಾರ್ಯ ತಾಯಿ ಆದ್ರೆ ಒಂದು ನೀತಿಗೆ ಧೈರ್ಯ ತಂದೆ. ಇಟ್ ಈಸ್ ಆಲ್ ರೈಟ್, ಮುಂದಕ್ಕೆ ಹೋಗೋಣ, ಏನೋ ತಪ್ಪಾಗಿದೆ, ಏನೋ ಎಡವಟ್ಟಾಗಿದೆ, ಅದನ್ನ ತಿದ್ದುಕೊಂಡು ಮುಂದೆ ನಡೆಯೋಣ ಅನ್ನುವಂತಹ ಉದಾರವಾದ ನೀತಿ ತಾಯಿ ಆದ್ರೆ ಪರವಾಗಿಲ್ಲ, ಯಾರು ಇಲ್ದಿದ್ರು ಪರವಾಗಿಲ್ಲ, ಇದು ಸರಿಯಾದ ದಾರಿ ಅಂತ ನನಗ್ ಗೊತ್ತು, ನಾನು ನಡೀತೀನಿ ಅನ್ನುವಂತಹ ಧೈರ್ಯ ನೀತಿಗೆ ತಂದೆ ಅಂತೆ. ಸ್ವಾಧಿಪತ್ಯದೆ ನೀ ಬಾಳನಾಳು ಒಡೆ. ಸ್ವಾಧಿಪತ್ಯ ಅಂದ್ರೆ ನಮ್ಮ ಮೇಲೆ ನಮ್ಗೆ ಇರುವಂತಹ ಕಂಟ್ರೋಲ್, ನನ್ನ ಅಧಿಪತ್ಯವನ್ನ ನಾನೇ ಮಾಡ್ಕೊಳ್ಳುವಂಥದ್ದು, ನನ್ನ ಮೇಲೆ ನನಗಿರುವಂತಹ ಕಂಟ್ರೋಲ್ಡ್ ಆಗಿ ನಾನು ಹೀಗೀಗ್ ಮಾಡ್ತೀನಿ ಅಂತ ನನ್ನ ಮೇಲೆ ನಾನು ಕಂಟ್ರೋಲ್ ಇಟ್ಕೊಂಡು ನಾನು ಓದುವಾಗ ಓದ್ತೀನಿ, ಮಧ್ಯ ಮೊಬೈಲ್ ನೋಡಲ್ಲ, ಆಫೀಸ್ ಕೆಲಸ ಮಾಡುವಾಗ ಆಫೀಸ್ ಕೆಲಸನೇ ಮಾಡ್ತೀನಿ, ಇನ್ಯಾರ ಜೊತೆನೂ ಚಾಟ್ ಮಾಡಲ್ಲ, ಈ ತರ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳೋದೇ ಆದರೆ ನಾವು ನೀತಿಗೆ ತಾಯಿನ ಔದಾರ್ಯವಾಗಿ ಇಟ್ಕೊಳ್ಬೇಕು, ತಂದೆಯನ್ನ ಧೈರ್ಯವಾಗಿ ಇಟ್ಕೊಳ್ಬೇಕು. ಹಾಗಾದ್ಮೇಲೆ ಅಷ್ಟಾಗ್ಯೂ ಏನೋ ಕೆಡ್ತು, ಏನೋ ಸೋತ್ವಿ, ಏನೋ ತಪ್ಪಾಯ್ತು ಅಂತ ಅಂದ್ಕೊಂಡ್ರೆ ಓದುದನ್ನು ನೆನೆಯದಿರು. ಈಗ ಆಗೋಗಿದೆ ಅದನ್ನ ನೆನೆಸ್ಕೋಬೇಡ. ಬರುವುದಕ್ಕೆ ಸಿದ್ಧನಿರು. ಈಗ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿದೆ, ಫೇಲ್ ಆಗಿ ಹೋಗಿದ್ದೀವಿ, ತಪ್ಪಾಗಿದೆ ನನ್ನಿಂದ, ನಾನು ಸರಿಯಾಗಿ ಓದಿಲ್ಲ, ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ, ಎಲ್ಲ ತೊಂದರೆ ಆಗಿದೆ, ನಿಜ. ಬರುವುದಕ್ಕೆ ಸಿದ್ಧನಿರು. ಬದುಕು ಯಾವಾಗ್ಲೂ ನಮಗೆ ಸೆಕೆಂಡ್ ಚಾನ್ಸ್ ಕೊಡುತ್ತೆ, ಇನ್ನೊಂದು ಅವಕಾಶ ನಮ್ಗೆ ಇದ್ದೇ ಇದೆ, ಅದರ ಬಗ್ಗೆ ಅನುಮಾನ ಬೇಡ. ಅದಕ್ಕೆ ಆದ್ರೆ ನಾವು ಸಿದ್ಧವಾಗಿರ್ಬೇಕು. ಹೋದದನ್ನು ನೆನೆದೆ ಬರುವುದಕ್ಕೆ ಸಿದ್ಧನಿರು. ಈಗ ಆಗೋಯ್ತು, ತಪ್ಪು ಮುಗ್ದೋಯ್ತು, ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಣ. ಇಲ್ಲಿ ಏನು ತಪ್ಪಾಯ್ತು, ಯಾಕೆ ನಾವು ಸೋತ್ವಿ, ಯಾಕೆ ನಾವು ಎಡವಿದ್ವಿ ಅನ್ನೋದನ್ನ ಅನಲೈಸ್ ಮಾಡಿ ಅದನ್ನ ತಿದ್ದುಕೊಂಡು ಬರುವುದಕ್ಕೆ ಸಿದ್ಧರಾಗಿರುವುದು ಒಂದೇ ಮೆಥಡ್. ಆದನಿತು ಸಂತೋಷ. ಅಷ್ಟಾದ್ರೆ ಸಂತೋಷವೇ, ಅಷ್ಟೇ, ನಮ್ಗೆ ಇನ್ನೇನು ಇಲ್ಲ ಅಂತ.
ನನ್ ಗಂಡ ಯಾವಾಗ್ಲೂ ನಾವು ಕಾರ್ ಓಡಿಸುವಾಗ ಪಕ್ಕದಲ್ಲಿ ಕೂತ್ಕೊಂಡು, ಜೋಪಾನ, ಇಲ್ಲಿ ತಿರುಗ್ಬೇಡ, ನೋಡು ಅವ್ನು ಫಾಸ್ಟ್ ಆಗಿ ಹೋಗ್ತಿದ್ದಾನೆ, ಓವರ್ಟೇಕ್ ಮಾಡ್ಬೇಡ, ಇಲ್ಲೇ ಇರು, ಈ ತರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾನೆ. ನನ್ಗೆ ಅದಕ್ಕೆ ಕಿಟಿ ಮಾಡ್ಕೊಳ್ತಿರ್ತೀನಿ, ಜಗಳ ಕಾಯ್ತೀನಿ. ಇಲ್ಲ ನೀನ್ ಗಾಡಿ ಓಡಿಸು ಅಥವಾ ಪಕ್ಕದಲ್ಲಿ ಕೂತ್ಕೊಂಡು ಡ್ರೈವ್ ಮಾಡೋದ್ ನಿಲ್ಸು, ನನಗ್ ಬಿಡು ಗಾಡಿ ಓಡ್ಸಕ್ಕೆ ಅಂತ ಹೇಳ್ತಾ ಇರ್ತೀನಿ. ಒಂದ್ಸಲ ಏನಾಯ್ತು, ಎಲ್ಲೋ ಒಂದು ಟರ್ನ್ ತಗೊಳ್ಳುವಾಗ ಅಲ್ಲೊಂದು ದೊಡ್ಡ ಕಲ್ಲಿತ್ತು. ನಾನು ಅದನ್ನ ಗಮನಿಸದೆ ಕಲ್ಲಿಗೆ ತಾಗಿ ಗಾಡಿಗೆ ಏಟಾಗೋಯ್ತು. ಆ ಏಟಾಗಿದ್ದು, ಆ ಮುರಿದು ಹೋದ ಫುಟ್ ರೆಸ್ಟು, ಸ್ಕ್ರಾಚ್ ಆಗಿರೋ ಗಾಡಿ ನೋಡಿ ನನ್ಗೆ ಸಂಕಟ ಆಗ್ತಾ ಇತ್ತು. ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ನಾನು ದುಃಖ ಪಟ್ಕೊಳ್ತಾ ಇದ್ದೆ. ಆಗ ಅವನು ಹೇಳ್ದ, ಆಗೋವರೆಗೆ ನಾವು ಜೋಪಾನವಾಗಿರ್ಬೇಕು, ಕಾಶಿಯಸ್ ಆಗಿರ್ಬೇಕು, ಹಿಂಗಾಗ್ಬಿಟ್ರೆ ಅಂತ ಬರಬಹುದಾದ ಪಾಸಿಬಲ್ ತಪ್ಪುಗಳನ್ನ, ಆಗಬಹುದಾದ ಪಾಸಿಬಲ್ ತಪ್ಪುಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅದನ್ನ ಸರಿ ಮಾಡ್ಕೊಳ್ಳೋ ವಿಧಾನಗಳನ್ನ ಕಂಡುಕೋತಾ ಇರ್ಬೇಕು. ಒಂದ್ ಸಲ ಆಗಿಬಿಟ್ಟ ಮೇಲೆ ಈಗ ನೀನ್ ಎಷ್ಟತ್ರೂ ಆ ಗಾಡಿ ಸರಿ ಹೋಗಲ್ಲ, ಅದನ್ನ ರಿಪೇರಿ ಮಾಡಿಸಿದ್ರೇನೆ ಸರಿ ಆಗುದು. ಸೊ ಆಮೇಲೆ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಮುಂಚೆ ನೀನ್ ಎಷ್ಟು ಪ್ರಿಕಾಷನ್ ತಗೊಳ್ತೀಯ ಅದು ಮಾತ್ರ ಮ್ಯಾಟರ್ ಆಗೋದು ಅಂತ. ಈ ಸಿದ್ಧಾಂತ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಹೋದುದನ್ನು ನೆನೆಯದಿರು. ಈಗ ಆಗೋಯ್ತು, ನಾವು ಇಡೀ ವರ್ಷ ಆಟದಲ್ಲಿ ಕಳೆದ್ಬಿಟ್ವೋ, ಅಥವಾ ನಾವು ಕೆಲಸದಲ್ಲಿ ತಾದಾತ್ಮ್ಯ ತೋರಿಸ್ಲಿಲ್ವೋ, ನಮ್ಮನ್ನ ಅವಗಣನೆಗೆ ಒಳಗಾಗಿದ್ದೀವಿ, ನಾವು ಆಗೋಯ್ತು, ಮುಗ್ದೋಯ್ತದು. ಬರುವುದಕ್ಕೆ ಸಿದ್ಧನಿರು. ಮುಂದೆ ಏನ್ ಬರುತ್ತೆ ಅದಕ್ಕೆ ಸಿದ್ಧನಾಗಿದ್ರೆ ಅದನ್ನಿತ್ತು ಸಂತೋಷ. ಅಲ್ಲಿಗೆ ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳೋದಿಕ್ಕೆ ನಮಗೆ ಯಾವಾಗ್ಲೂ ಚಾಯ್ಸ್ ಇರುತ್ತೆ. ಆದ್ದರಿಂದ ನಾವು ಯಾವ ನೀತಿನ ಅಳವಡಿಸ್ಕೋತೀವಿ, ನಮಗೆ ಆಗಿರ್ಲಿ ಇನ್ನೊಬ್ಬರನ್ನ ಅಳಿಯೋದಕ್ಕೆ ಆಗಿರ್ಲಿ, ಏನು ಬೇಸಿಕ್ ಇರಬೇಕು, ಔದಾರ್ಯ ಇರಬೇಕು. ಅದರಲ್ಲಿ ಅರ್ಥ ಮಾಡಿಕೊಳ್ಳುವಂತ, ನಮ್ಮನ್ನು ನಾವೇ ಆಗಿರ್ಲಿ ಎದುರಿನವರನ್ನೇ ಆಗಿರ್ಲಿ ಅರ್ಥ ಮಾಡಿಕೊಳ್ಳುವ ಔದಾರ್ಯ ಇರಬೇಕು. ಮತ್ತು ಅದೇನಾದ್ರೂ ಸರಿ, ಇದು ಸರಿಯಾದ್ದು ಅಂದ್ರೆ ನಾನು ನಡೀತೀನಿ ಅನ್ನುವ ಧೈರ್ಯ ಇರಬೇಕು. ಇನ್ನೊಂದೇನು, ಸ್ವಾಧಿಪತ್ಯ, ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಬೇಕು. ನಾನು ಸರಿಯಾದ್ದನ್ನ ಮಾಡ್ತಿದ್ದೀನಿ, ಇದನ್ನ ಈ ತರ ಪ್ಲಾನ್ ಮಾಡ್ಕೊಂಡು ಮಾಡ್ತೀನಿ ಅನ್ನುವಂತಹ ಸ್ವಾಧಿಪತ್ಯ. ಓದುದನ್ನು ನೆನೆಯದಿರು. ಅದಕ್ಕೆ ಅಳೋದ್ರಲ್ಲಿ ಅರ್ಥ ಇಲ್ಲ, ಅದನ್ನ ಬಿಟ್ಟಾಕ. ಬರುವುದಕ್ಕೆ ಸಿದ್ಧನಿರು. ಮುಂದೆ ಏನ್ ಎದುರಿಸ್ತಾ ಇದೀವಿ ಅದಕ್ಕೆ ಪ್ರಿಪೇರ್ ಆಗಿರು. ಆವಾಗ ಸಂತೋಷವೇ ಸಂತೋಷ. ಆ ಆನಂದವನ್ನ ಕಂಡುಕೊಳ್ಳುವ ತೀರಾ ಸರಳ ಸೂತ್ರವನ್ನ ಕಗ್ಗದಲ್ಲಿ DVG ಅವರು ನಮ್ಗೆ ಕೊಟ್ಟಿದ್ದಾರೆ. ಆದಷ್ಟು ಅಳವಡಿಸಿಕೊಳ್ಳೋಣ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.